ಈ ಚಂದ್ರಶೇಖರನವರು ತಡೆರಹಿತ ಭೂ ದಾಖಲೆಗಳ ನಿವಾರಣೆ ನಿಗಿಸಬೇಕು ನಾಗರಿಕರ ಭಾವನೆ. ಇಷ್ಟು ಮಾಡಿ ಸಾಕು, ಏನ್ ಮಾಡಬೇಕು, ಏನ್ ನಾವು ಏನು ಬೇರೆ ಏನ್ ನಾವು ಎಕ್ಸ್ಟ್ರಾ ಏನು ನಾವು ಮಾಡಕ್ ಹೋಗುದಿಲ್ಲ. ಸೊ ಉತ್ತಮವಾದಂತ ಆಡಳಿತಕ್ಕೆ ಒಂದು ಸತ್ಯ ನಿಷ್ಠೆ, ಅದಕ್ಕೆ ತಮ್ಮದೇ ಆದಂತ ಒಂದು ಭಾವನೆ ಕಟ್ಟಿದ್ರಿ. ಬಹಳ ಸಂತೋಷ, ನಿಮ್ಗೆ ಅಭಿನಂದಿಸ್ತೇನೆ. ಇವೆಲ್ಲ ಬೇಕು. ಬಟ್ ಅಲ್ಟಿಮೇಟ್ಲಿ ಜನ ನಮ್ಗೆ ಟೋಲು ತಾಲೂಕ್ ಆಫೀಸ್ಗೆ, ವಿಡಿಯೋ ಆಫೀಸ್ಗೆ, ಡಿಸಿ ಆಫೀಸ್ಗೆ ಬಂದಾಗ, ಜಡ್ಜ್ಮೆಂಟ್ಗಳು ಬಂದಾಗ, ಕೇಸ್ ಬಂದಾಗ, ದಾಖಲೆಗಳು ಬಂದಾಗ ಅವ್ರನ್ನ ಯಾವ ರೀತಿ ಪ್ರೀತಿ ಆತ್ಮವಿಶ್ವಾಸದಿಂದ ನೀವು ನಡ್ಕೊಳ್ತೀರಲ್ಲ, ಅದು ನಿಮ್ಮ ಮೇಲೆ ಬಹಳ ಇಂಪಾರ್ಟೆಂಟ್. ನಮ್ಮ ಡ್ರೈವರ್ಗಳು, ನಮ್ಮ ಗನ್ಮೆನ್ಗಳು ಇರ್ತಾರೆ. ಅವ್ನ ಯಾರು ಡೈನರ್ ಕೊಟ್ಟ ತಕ್ಷಣ ಅವ್ನು ಕರ್ಕೊಂಡ್ಬಂದು ನನ್ನ ಚೇಂಬರ್ ಒಳಗಡೆ ಫಸ್ಟ್ ನನ್ನ ಆಂಟಿ ಚೇಂಬರ್ ಕುಡಿಸ್ಬಿಡ್ತಾರೆ. ಅವ್ನು ಯಾಕೆ ಪಾಪ ನನ್ಗೊಂದು ಒತ್ಕೊ ಬಂದಿರೋ ವಿಧಾನಸೌಧ ಒಳ್ಳೆ ನಾನು ಕರ್ಕೊಂಬರಲ್ಲ. ಅವನು ಸೂಟು ಬೂಟ್ ಹಾಕೊಂಡಿರ್ತಾರಲ್ಲ, ಅವನ್ನ ಕರ್ಕೊಂಡ್ಬಂದು ಇಡ್ತಾರೆ. ಆ ವ್ಯವಸ್ಥೆಯಲ್ಲಿ ಇಲ್ಲ ಹಾಕ್ಬಾರ್ದು. ನಾನು ನೋಡ್ತೀನಿ, ನನಗೋಸ್ಕರ ನನಗೂ 35-36 ವರ್ಷ ವಿಧಾನಸೌಧ ಒಳಗಡೆ ಬಂದು ಸರ್ವಿಸ್ ಇದೆ ನನಗೆ. ಆಲ್ಮೋಸ್ಟ್ 90ರಿಂದ ವಿಧಾನಸೌಧ, 89ರಿಂದ ವಿಧಾನಸೌಧ ಒಳಗಡೆ ಇದೆ. ಹಂಗೆ ನಿಮ್ಮ ಪ್ರಯಾರಿಟಿ ಸೂಟು ಬೂಟ್ ಹಾಕಿರಬಾರ್ದು. ಯಾರು ಬೆವರು ಸುತ್ಕೊಂಡು ಬೆಳಗ್ಗೆ ಸಾಯಂಕಾಲ ಈ ಭೂಮಿ ಉತ್ಕೊಂಡು ಕಷ್ಟಪಟ್ಟು ಮಾಡಿ ಸಾಮಾಜಿಕವಾಗಿ ಹಳ್ಳಿಲಿ ಬದುಕ್ತಾ ಇರ್ತಾರಲ್ಲ, ಅವನ ಬದುಕಿನಲ್ಲಿ ನೀವು ಬದಲಾವಣೆಯನ್ನು ತಂದಾಗ, ನಮಗೆ ನ್ಯಾಯ ಕೊಟ್ಟಾಗ ಮಾತ್ರ ನಿಮ್ಮ ಸೇವೆಗೆ ಒಂದು ದೊಡ್ಡ ಶಕ್ತಿ ತುಂಬ ಹಾಕಿರೋದಕ್ಕೆ ಸಾಧ್ಯ ಇಲ್ಲ. ಈಗೇನು ನಾವೇನು ನಿಮ್ಗೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬಿಡಿ. ನಾವು ಹೆಂಗೋ ಸರ್ವಿಸ್ ಆಗೋಗ್ತದೆ, ಹೆಂಗೋ ನಾವು ನಡೆಸಿಸ್ತೀವಿ. ಆದ್ರೆ ನೀವು ಸೇವೆ ಸಮಾಜವನ್ನು ಬಹಳ ದೃಷ್ಟಿಯಿಂದ ಹೋಗ್ಬೇಕು. ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮ ಮೇಲೆ, ಅಧಿಕಾರಿಗಳ ಮೇಲೆ ನಮ್ಗೆ ಅಪಾರವಾದಂತ ನಂಬಿಕೆ ಇದೆ. ನಮ್ಗೆ ಮಾರ್ಗದರ್ಶನ ಕೊಡುವಂತವ್ರು ನೀವು. ಅನೇಕ ಸಂದರ್ಭದಲ್ಲಿ ನಾನು ಗಂಟೆ ಮಾತಾಡಕ್ಕೆ ಅವಕಾಶ ಸಂದರ್ಭ ಇದ್ರು ಕೂಡ ಇವತ್ತು ಬೇರೆ ಒಂದು ಖಾಸಗಿ ಕಾರ್ಯಕ್ರಮ ಇದೆ. ಅದರಿಂದ ಪಬ್ಲಿಕ್ ಆಫೀಸ್ ಇಸ್ ನಾಟ್ ಜಸ್ಟ್ ಎ ಪೊಸಿಷನ್, ಇಟ್ ಈಸ್ ಅನ್ ಆಪರ್ಚುನಿಟಿ ಟು ಡೂ ಸಮಥಿಂಗ್ ಗುಡ್ ಫಾರ್ ದಿ ಪಬ್ಲಿಕ್. ಸೊ ಹಂಗೆ ನಿಮ್ಮ ದೊಡ್ಡ ಅವಕಾಶ, 30 ವರ್ಷನೋ 35 ವರ್ಷನೋ 25 ವರ್ಷನೋ ಮಾಡುವಂತ ಸೇವೆ, ಜನರನ್ನ ನೆನೆಸ್ಕೊಳ್ಳುವಂತ ಸಂದರ್ಭ. ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೆ, ಇರ್ಬೇಕಾದ್ರೆ ಹಿಂಗೆ ರಾಜಕಾರಣ ಮಾಡ್ಬೇಕಾದ್ರೆ ದೆಹಲಿಗೆ ಹೋಗ್ತಾ ಇದ್ದೆ. ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ತೀನಿ. ದೆಹಲಿಗೆ ಹೋಗ್ತಾ ಇದ್ದು ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ. ಮಧ್ಯೆ ಏನೇನು ದೊಡ್ಡಬಳ್ಳಾಪುರ ಹೊರಟೋಗ್ತಿದ್ದು ಟ್ರೈಲರ್ ಹೋಗ್ತಾ ಇದೆ. ಆಗ ಇದಕ್ಕಿದಂಗೆ ಇಂದಿರಾ ಗಾಂಧಿ ಅವರು ಡೆತ್ ಆಗೋದು, ಶೂಟ್ ಆಗೋಯ್ತು. ಟ್ರೈನ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ವಾಪಸ್ ಕರ್ಕೊಂಡು ಬಂದ್ರು. ಒಂದು ದೊಡ್ಡ ಸ್ಟ್ರೈಕು, ಗಲಾಟೆ ಪಲಾಟೆ ಎಲ್ಲ ನಡೀತಾ ಇರ್ಬೇಕಾದ್ರೆ ಕೊನೆಗೆ ನಮ್ಮೆಲ್ಲ ಕರ್ಕೊಂಡು ಹೋದ್ರು. ಅದೆಲ್ಲ ಮಲೇಶ್ವರಂ ಪೊಲೀಸ್ ಸ್ಟೇಷನ್ಗೆಲ್ಲ ಇವೆಲ್ಲ ಗಲಾಟೆ ಮಾಡೋದು, ಕಲ್ಲೋದು ಅಂತ ಆಗ್ತಿದ್ರು. ಅದಾದ್ಮೇಲೆ ಒಂದು 3-4 ಗಂಟೆಗೆ ನಿಲ್ಲಿಸಿದ್ರು. ನಂದೊಂದು ಅರ್ಜಿ ಇತ್ತು, ಸಿನಿಮಕ್ಕೆ ಟೂರಿಂಗ್ ಟ್ಯಾಕ್ಸ್ ಅರ್ಜಿ ಆಗಿರುತ್ತೆ ಇದರಲ್ಲಿ ನಮ್ಮ ದೊಡ್ಡಾಲಲ್ಲಿ. ಹಾಕಿದಾಗ ಕೊನೆಗೆ ತಡೆಯಪ್ಪ ಅಂತ ಅಂದ್ಬಿಟ್ಟು ಕೊನೆಗೆ ಯಾರು ಹೇಳಿದ್ರು, DC ಈಗಿನ ರೂಮ್ ಆಫೀಸಲ್ಲಿ ಕೂತವ್ರೆ, ಪುಟ್ರಂಗಪ್ಪ ಅಂತ ಒಬ್ಬ DC. ಆಗ DC ಪುಟ್ರಂಗಪ್ಪ ಅಂತ ಚಿತ್ತೂರು ಜಿಲ್ಲೆಯವರು, ಅವರೊಂದು DC. ಅವ್ರ ಚೇಂಬರ್ ಏನ್ ಸ್ವಾಮಿ ಎಲ್ಲ ರಜಾ ಎಲ್ಲ ಗಲಾಟೆ ಅನ್ನಿಸ್ಬೇಕು, ನಾನು ಡೆಪ್ಟಿ ಕಮಿಷನರ್ಪ್ಪ, ನಾನು ಇಲ್ಲ ಅಂತ. ಸರಿ, ನನ್ನೊಂದು ಆಫೀಸ್, ನನ್ನ ಫೈಲ್ ಇದೆ ನಿಮ್ಗೆ ಅಂತ ಕೇಳಿದ್ರು. ನನ್ನ ಫೈಲ್ ಇದೆ, ಲೈಸೆನ್ಸ್ ಕೊಡ್ಬೇಕು ನೀವು. ಇಲ್ಲ ನಡೆಸ್ತಾ ಇದ್ದೀನಿ ನಾನು, ಇಟ್ಬಿಟ್ಟಿದ್ದೀನಿ. ಸರಿ, ಕೇಳೋದು ನನಗೆ ಏನ್ ಮಾಡ್ತೀಯ ಅಂತ ಇದ್ಯಾ, ಏನ್ ಎಸಿಡಬೇಕು ಅಂತಿದ್ಯಾ ಅಂತ. ಏನ್ ಹೇಳಿ ಸ್ವಾಮಿ, ಇಂದಿರಾ ಗಾಂಧಿ ಎಸಿಟ್ಬಿಡ ಯಾರು. ಆಯ್ತು ಸರಿ ಅಂತ ಒಪ್ಕೊಂಡು ಅಲ್ಲೇ ಲೈಸೆನ್ಸ್ ಕೊಟ್ಬಿಟ್ರು. 5 ನಿಮಿಷಕ್ಕೆ ಅವರು ಅಲ್ಲೇ 5 ನಿಮಿಷಕ್ಕೆ ಲೈಸೆನ್ಸ್ ಕೊಟ್ಬಿಟ್ಟು ಇಂದಿರಾಜಿ ಚಿತ್ರ. ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿ ಕೂಡ ಒಬ್ಬ ಮನುಷ್ಯನಿಗೆ ಯಾವ್ದಾದ್ರು, ಇವತ್ತು ಕೂಡ ನಾನು ಆ ಪುಟ್ಟರಂಗಪ್ಪನ ನಾನು ನೆನೆಸ್ಕೊಳ್ತೀನಿ. ಎಲ್ಲಾರು ಬಂದಾಗ ಅವ್ರನ್ನ ಬಹಳ ಗೌರವದಿಂದ ನೋಡ್ತೀನಿ. ರೀಸೆಂಟ್ ಆಗಿ ಎಲ್ಲೋ 1-2-3 ವರ್ಷದಿಂದ ಅವ್ರನ್ನ ಮೀಟ್ ಮಾಡ್ತಾರೆ. ಹಂಗೆ ಪ್ರತಿಯೊಬ್ಬ ಅಧಿಕಾರಿಗಳು ಯಾವ್ದಾರು ಒಬ್ಬ ಬದುಕಿನಲ್ಲಿ ಏನಾದ್ರು ಒಂದು ಮಾಡಿದ್ರೆ ನಿಮ್ಮನ್ನ ದೇವ್ರ ತರ ಕಾಣ್ತಾರೆ. ಅವರ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಒಂದು ಪೆನ್ಷನ್ ಇರ್ಬೋದು, ಒಂದು ಯಾವುದೇ ಸಣ್ಣ ಪೆನ್ಷನ್ ಇರ್ಬೋದು, ಯಾವ್ದಾದ್ರು ಒಂದು ದಾಖಲೆಗಳನ್ನು ಮಾಡಬಹುದು. ನಿಮ್ಗೆ ಎಲ್ಲರ ಭವಿಷ್ಯನೂ ಬರೆಯಂತ ದೇವರು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಆ ಜವಾಬ್ದಾರಿನ ನಿಮ್ಗೆ ಇವತ್ತು ಸಿಕ್ಕಿದೆ. ಆ ಸಿಕ್ಕಂತ ಸಂದರ್ಭದಲ್ಲಿ ನೀವು ಆತ್ಮಸಾಕ್ಷಿಯಾಗಿ ಜನರು ಒಬ್ಬ ರೀತಿಲಿ, ಸರ್ಕಾರ ಒಬ್ಬ ರೀತಿಲಿ ನೀವು ಕೆಲಸ ಮಾಡಿದಾಗ ಮಾತ್ರ ನಿಮಗೂ ಕೂಡ ಒಂದು ಕೊನೆಯ ದಿನಗಳಲ್ಲಿ ನಾನು ಕೂಡ ಒಂದು ಶಾಶ್ವತವಾದಂತಹ ಬದುಕನ್ನ ಸಾಧನೆ ಮಾಡಿದ್ದೇನೆ ಅನ್ನೋದನ್ನ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಂಗೆ ನಿಮ್ಗೆ ಅವಕಾಶ ಸಿಕ್ಕಿದಾಗ ಜನರಿಗೆ ಒಳ್ಳೇದು ಮಾಡುವಂತ ಕೆಲಸ, ಸೇವೆಯನ್ನು ಮಾಡೋ ಕೆಲಸ, ನಿಮ್ಮ ಆತ್ಮಸಾಕ್ಷಿ ಅಂತ ನೀವು ನಡ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡ್ಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ.